ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇದ್ದ BPM ಮತ್ತು JDS ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕದಲ್ಲಿ ಕೂಡ 1,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಇಲ್ಲಿ ಖಾಲಿ ಇದ್ದವು. ಅದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರೆ ನಾವು ಸೆಲೆಕ್ಷನ್ ಆಗಿವೋ ಇಲ್ಲ ಅಂತ ಯಾವ ರೀತಿ ಗೊತ್ತಾಗತ್ತೆ ಅಂತೇಳಿ. ನೋಡ್ರಿ ಸ್ನೇಹಿತರೆ, ನೀವೇನಾದ್ರೂ ಸೆಲೆಕ್ಟ್ ಆಗಿದ್ರಪ್ಪ ಅಂದ್ರೆ ಈ ರೀತಿ ಮೆಸೇಜ್ ಬರುತ್ತಾ. ಒಂದ್ ವೇಳೆ ನಿಮಗೇನಾದ್ರೂ ಮೆಸೇಜ್ ಬಂದಿಲ್ಲಪ್ಪ ಅಂದ್ರ ನಿಮಗೆ PDF ಅಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಮತ್ತೆ ಯಾವ ಯಾವ ಜಿಲ್ಲೆಗೆ ಎಷ್ಟು ಎಷ್ಟು ಕಟ್ ಆಫ್ ನಿಂತಿದೆ ಅಂತೇಳಿ ಒಂದು PDF ಕೂಡ ಅವರು ಇಲಾಖೆಯಿಂದ ರಿಲೀಸ್ ಮಾಡ್ತಾರ. ಆ PDF ನಿಮಗೇನಾದ್ರೂ ಬೇಕಾಗಿತ್ತಪ್ಪ ಅಂದ್ರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರ್ತದ್ರಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತ್ರಿ. ಇನ್ನು ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿ. ಹಾಗಿದ್ರೆ ಮೆಸೇಜ್ ಯಾವ ರೀತಿ ಬರುತ್ತಾ, ಅದು ಏನೇನ್ ಇರುತ್ತ ಅದರಲ್ಲಿ ಅಂತ ನೋಡೋದಾದ್ರ, ಸ್ನೇಹಿತರೆ ನೀವೇನಾದ್ರೂ ಸೆಲೆಕ್ಷನ್ ಆದ್ರಪ್ಪ ಅಂದ್ರ ಅದ JDS ಇರ್ಲಿ BPM ಹುದ್ದೆಗಳಾಗಿರ್ಲಿ, ನೀವೇನಾದ್ರೂ ಸೆಲೆಕ್ಟ್ ಆದ್ರಂದ್ರ ಈ ರೀತಿ ಒಂದ ಮೆಸೇಜ್ ಬರುತ್ತಾ. ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಬೇಕಾದ್ರ ಯಾವ ನಂಬರ್ ಅನ್ನ ಕೊಟ್ಟಿರ್ತಾರ ನೋಡ್ರಿ, ಅದೇ ನಂಬರ್ಗೆ ಮೆಸೇಜ್ ಬರುತ್ತಾ. DOP ಕಂಗ್ರಾಚುಲೇಷನ್ಸ್ ಯು, ನಿಮ್ದು ಅಪ್ಲಿಕೇಶನ್ ನಂಬರ್ ಇಲ್ಲಿ ಇರ್ತದ್ರಿ. ಫಾರ್ ಬೀಯಿಂಗ್ ದ ಪ್ರೊವಿಷನಲಿ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್ ಆಫ್ GDS ABPM ಡಾಕ ಸೇವಕ. ನೀವೇನಾದ್ರೂ ಡಾಕ ಸೇವಕ ಹುದ್ದೆಗೆ ಸೆಲೆಕ್ಟ್ ಆದ್ರೆ ಈ ರೀತಿ ಬರುತ್ತಾ. ಇಲ್ಲಪ್ಪ ನೀವು ಇಲ್ಲಿ ಏನಾದ್ರು BPM ಸೆಲೆಕ್ಟ್ ಆದ್ರೆ BPM ಅಂತ ಕೂಡ ಇಲ್ಲಿ ನಿಮ್ದು ಮೆಸೇಜ್ ಅನ್ನ ಬಂದಿರ್ತದೆ. BPM ಮತ್ತೆ ಈ ರೀತಿ ಮೆಸೇಜ್ ಬಂದಿರ್ತದ. ಅವರು ಯಾವ ಕಾರಣಕ್ಕಾಗಿ ಅವ್ರ ಇದನ್ನ ಈ ರೀತಿ ಹೇಳಿರ್ತಾರಪ್ಪ ಅಂದ್ರ, ನಿಮ್ದು ಇನ್ನೊಂದು 15 ದಿನದ ಒಳಗಡೆ ನಿಮ್ದು ಅಥವಾ ಒಂದು ವಾರದ ಒಳಗಡೆ ನಿಮ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇರುತ್ತೆ. ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ನೀವು ತೆಗೆದುಕೊಂಡು ಬರ್ಬೇಕಂತೇಳಿ ಅವ್ರ ಏನ್ ಹೇಳಿರ್ತಾರ, ನಿಮ್ಗೆ ಇದನ್ನ ಮಾಹಿತಿಯನ್ನ ಶೇರ್ ಮಾಡಿರ್ತಾರ. ಒಂದ್ ವೇಳೆ ನಿಮಗೇನಾದ್ರೂ ಮೆಸೇಜ್ ಬರ್ಲಿಲ್ಲಪ್ಪ ಅಂದ್ರೂ ಕೂಡ ಏನ್ ಭಯ ಪಡುವ ಅವಶ್ಯಕತೆ ಇಲ್ಲ. ನಿಮಗೆ ಮತ್ತೆ ಒಂದು PDF ಅನ್ನ ಬಿಟ್ಟಿರ್ತಾರ. ಅಂದ್ರೆ ಸೆಲೆಕ್ಟ್ ಆದವ್ರದ್ದು ಲಿಸ್ಟ್ ಅದ ಹೆಸರನ್ನ ಬಿಟ್ಟಿರ್ತಾರ. ಯಾರೋ ಎಷ್ಟು ಸ್ಕೋರ್ ಇದ್ದವರು, ಯಾವ ಡಿಸ್ಟಿಕ್ಗೆ ಯಾವ ಹಳ್ಳಿಗೆ ಸೆಲೆಕ್ಟ್ ಆಗ್ಯಾರ ಅಂತೇಳಿ ಮೆಸೇಜ್ ಮೂಲಕ PDF ಮೂಲಕ ನೀವು ಅದನ್ನು ಕೂಡ ಚೆಕ್ ಮಾಡ್ಕೋಬಹುದ್ರಿ. ಈ ತರ ಸೆಲೆಕ್ಟ್ ಆದವ್ರಿಗೆ 100% ಮೆಸೇಜ್ ಬರ್ತರಿ. ಮೆಸೇಜ್ ಬರ್ಲಿಲ್ಲಪ್ಪ ಅಂದ್ರ PDF ಅನ್ನ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದ್ರಿ. ಸ್ನೇಹಿತರೆ, ಹಾಗಿದ್ರಿ ಸ್ನೇಹಿತರೆ ಯಾರು ಕೂಡ ವರಿ ಮಾಡ್ಕೋಕ್ ಹೋಗ್ಬೇಡ್ರಿ. ಸಾಕಷ್ಟು ಅಭ್ಯರ್ಥಿಗಳು ನಮಗೆ ಹೆಂಗ್ ಗೊತ್ತಾಗತ್ತದ ಅನ್ನೋ ಕಾರಣಕ್ಕಾಗಿ ನಾ ಇದನ್ನ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ರಿ. ಇದು ಬಂದು ಲಾಸ್ಟ್ ಇಯರ್ ಸೆಲೆಕ್ಷನ್ ಆಗಿದ್ರಿ, ಈ ವರ್ಷದ್ದಲ್ರಿ. ಮತ್ತೆ ಇದಕ್ಕ ಈ ವರ್ಷದಿನ ಲಿಸ್ಟ್ ಬಂದಿಲ್ಲ, ನೀವ್ ಹೆಂಗ್ ಮೆಸೇಜ್ ಮಾಡಿದಪ್ಪ ಅಂತ ಕೇಳ್ಬೇಡ್ರಿ. ಇದು ಲಾಸ್ಟ್ ಟೈಮ್ದು ಸೆಲೆಕ್ಷನ್ ಆದವ್ರದ್ದು ಒಂದು ಬಿಟ್ಟಿದ್ ಮೆಸೇಜ್ ರೀ ಇದು. ಆ ಮೆಸೇಜ್ ಅನ್ನ ಹಿಡ್ಕೊಂಡು ನಿಮಗೆ ಇಲ್ಲಿ ವಿಡಿಯೋನ ಮಾಡಿದ್ರಿ. ನೀವು ಸೆಲೆಕ್ಷನ್ ಆದ್ರಪ್ಪ ಅಂದ್ರ ನಿಮಗೂ ಕೂಡ ಮೆಸೇಜ್ ಬರ್ತಾರೆ. ಹಾಗಿದ್ರೆ 2026ರಲ್ಲಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ರಿಸಲ್ಟ್ ಇನ್ನೊಂದು 2 ರಿಂದ 3 ದಿವಸದ ಒಳಗಡೆ ನಿಮ್ದು ರಿಸಲ್ಟ್ ಕೂಡ ಅನೌನ್ಸ್ ಆಗ್ತದ. ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನಿಮ್ಗ ಸೆಲೆಕ್ಟ್ ಆದವ್ರಿಗೆ ಮಾತ್ರ ಮೆಸೇಜ್ ಬರ್ತ್ರಿ. ಸೆಲೆಕ್ಟ್ ಆಗದೆ ಇದ್ದವ್ರಿಗೆ ಮೆಸೇಜ್ ಬರಲ್ಲ. ಮೆಸೇಜ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮತ್ತೆ ಒಂದು ಲಿಸ್ಟ್ ಕಳಿಸಿರ್ತಾರ. ಆ ಲಿಸ್ಟ್ ಅಲ್ಲಿ ಆದ್ರೂ ಕೂಡ ನೀವು ಚೆಕ್ ಮಾಡ್ಕೊಂಡು ಸೆಲೆಕ್ಟ್ ಆಗಿರ ಇಲ್ಲ ಚೆಕ್ ಮಾಡ್ಕೋಬಹುದ್ರಿ. ಸ್ನೇಹಿತರೆ, ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ಏನಾದ್ರು ಆ PDF ಏನಾದ್ರು ಬೇಕಾಗಿತ್ತಪ್ಪ ಅಂದ್ರ ಪ್ರತಿಯೊಬ್ರು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತ್ರಿ. ಮತ್ತೆ ಅದೇ ರೀತಿ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡ್ಲಾಗಿರ್ತದ. ಆ ಗ್ರೂಪಿಗೆ ಹೋಗಿ ಜಾಯ್ನ್ ಆಗಿ. ಅಲ್ಲಿ ರಿಸಲ್ಟ್ ಅನ್ನ ಬಿಟ್ಟಾಗ ಎಲ್ಲಾ ಕೂಡ ಅಭ್ಯರ್ಥಿಗಳು ನೋಡ್ತಿರ್ತಾರ. ಸರ್ವರ್ ಇಶ್ಯೂ ಆಗೋ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕಾಗಿ ನೀವೇನಾದ್ರೂ ನಮ್ಮ ಗ್ರೂಪಿಗೆ ಜಾಯ್ನ್ ಆದ್ರ ನಾವು ಗ್ರೂಪ್ ಅಲ್ಲಿ ಯಾವುದೇ ರೀತಿ ಸರ್ವರ್ ಬೇಕಿಲ್ಲ, ಏನು ಬೇಕಿಲ್ಲ. ನಾವು ರಿಸಲ್ಟ್ ಅನ್ನ ಬಿಟ್ಟ ತಕ್ಷಣ ಆ PDF ತಂದು ನಿಮ್ಗ ಗ್ರೂಪ್ ಅಲ್ಲಿ ಹಾಕ್ಬಿಡ್ತೀವಿ. ನೀವು ಎಲ್ಲರೂ ಕೂಡ ಅದನ್ನ ನೋಡ್ಕೋಬಹುದ್ರಿ. ಆದಷ್ಟು ನೋಟಿಫಿಕೇಶನ್ ಟೆಲಿಗ್ರಾಮ್ ಗ್ರೂಪ್ ಇಂದ ಆನ್ ಇಟ್ಕೋರಿ. ಏನೇ ಅಪ್ಡೇಟ್ ಬಂದ್ರು ಕೂಡ ನಾವು ಗ್ರೂಪ್ ಅಲ್ಲಿ ತಿಳಿಸ್ತೇವ್ರಿ. ಸ್ನೇಹಿತರೆ, ಇದನ್ನ ಹೊರತುಪಡಿಸಿ ನಿಮಗೆ ಮತ್ತೇನಾದ್ರೂ ಡೌಟ್ ಇತ್ತಪ್ಪ ಅಂದ್ರೆ ಈ KPTC ಅಲ್ಲ, ಪೋಸ್ಟ್ ಆಫೀಸ್ಗೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಮೆಂಟ್ ಮೂಲಕ ತಿಳಿಸ್ತಾರೆ. ನಾವು ನಿಮಗೆ ಏನೇ ಡೌಟ್ ಇದ್ರು ಕೂಡ ಕ್ಲಿಯರ್ ಅನ್ನ ಮಾಡಿಕೊಡ್ತೀವಿ. ಒಂದೇ ಕಮೆಂಟ್ ಸೇಮ್ ಇತ್ತಪ್ಪ ಅಂದ್ರ ಪ್ರಾಬ್ಲಮ್ ಸೇಮ್ ಇತ್ತಂದ್ರೆ ಎಲ್ಲಾರ್ದು ಅದಕ್ಕೆ ವಿಡಿಯೋ ಮಾಡಿ ತಿಳಿಸ್ತೇವ್ರಿ. ಇಲ್ಲಪ್ಪ ಬೇರೆ ಬೇರೆ ರೀತಿಯಲ್ಲಿ ಮೆಸೇಜ್ ಹಾಕಿದ್ರಂದ್ರ ಅದಕ್ಕೆ ನಿಮಗೆ ಕಮೆಂಟ್ ಅಲ್ಲಿ ಅಲ್ಲೇ ನಿಮಗೆ ಮೆಸೇಜ್ ಮಾಡಿ ಕೂಡ ತಿಳಿಸ್ತೀವಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.